ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಏನಿದೆ, ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂಥ ಪ್ರಕರಣ, ಅದರಲ್ಲಿ ಆರೋಪಿಗಳಾಗಿರುವಂಥವರು ಜಾಮೀನಿಗೆ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಕೆಯನ್ನ ಮಾಡಿದರು. ಈ ಅರ್ಜಿಯ ವಿಚಾರಣೆ ಇವತ್ತು ನಡೀತು, ಗುರುವಾರಕ್ಕೆ ಮುಂದೂಡಿಕೆಯನ್ನ ಮಾಡಿದರು. ಈ ಕೊಲೆ ಪ್ರಕರಣದಲ್ಲಿ ಇವತ್ತು ಆಗಿರುವಂತಹ ವಾದ ಇದೆಯಲ್ಲ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ಮನವಿಯನ್ನ ಮಾಡಿಕೊಂಡಿರೋದು. ಪವಿತ್ರ ಗೌಡಳನ್ನ ರೇಣುಕಾ ಸ್ವಾಮಿ ಮಂಚಕ್ಕೆ ಕರೆದಿದ್ದ. ದರ್ಶನ್ ಕಿಡ್ನಾಪ್ ಕೊಲೆಯಲ್ಲಿ ಭಾಗಿಯೇ ಆಗಿಲ್ಲ ಅಂತ ವಾದ ಮಾಡಿದ್ದಾರೆ. ದರ್ಶನ್ ಬಟ್ಟೆ ಶೂನಲ್ಲಿ ರಕ್ತದ ಕಲೆ ಪತ್ತೆ ಅನ್ನೋದೇ ಒಂದು ಸೃಷ್ಟಿ. ಇದು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಭರ್ಜರಿಯಾಗಿಯೇ ವಾದವನ್ನ ಮಂಡಿಸಿದ್ದಾರೆ. ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆಯನ್ನ ಹೈಕೋರ್ಟ್ ಮಾಡಿದೆ. ಸೊ ಗುರುವಾರವೂ ಕೂಡ ದರ್ಶನ್ ಪರ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಅವ್ರಿಗೆ ಇನ್ನೊಂದು 20-25 ನಿಮಿಷ ವಾದ ಮಂಡಿಸೋಕೆ ಅವಕಾಶ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಗುರುವಾರಕ್ಕೆ ಈ ವಿಚಾರಣೆ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಗುರುವಾರ ಮಧ್ಯಾಹ್ನದ ನಂತರ ವಿಚಾರಣೆಗೆ ಬರುತ್ತೆ. ಆದರೆ ವಾದ ಮಾಡಿರುವಂಥದ್ದು ದರ್ಶನ್ ಕಿಡ್ನ್ಯಾಪ್ ಮತ್ತು ಕೊಲೆಯಲ್ಲಿ ಭಾಗಿಯೇ ಆಗಿಲ್ಲ ಅನ್ನುವಂಥದ್ದು ಅವರ ಸ್ಟ್ಯಾಂಡ್ ಆಗಿರೋದು. ಆ ನಿಟ್ಟಲ್ಲಿ ಹಲವು ಲೋಪದೋಷಗಳನ್ನು ಚಾರ್ಜ್ ಶೀಟ್ನಲ್ಲಿ ಹುಡುಕಿದ್ದಾರೆ. ಅವುಗಳನ್ನೆಲ್ಲ ಕೋರ್ಟ್ನ ಗಮನಕ್ಕೂ ಕೂಡ ತಂದಿದ್ದಾರೆ. ಯಾವ್ಯಾವ ವಿಚಾರದಲ್ಲಿ ಏನೇನಾಗಿದೆ, ಯಾವ ರೀತಿಯಲ್ಲಿ ಅವರು ದರ್ಶನ್ ಬಟ್ಟೆ ವಿಚಾರ ಮತ್ತು ಶೂನಲ್ಲಿ ರಕ್ತದ ಕಲೆ ಪತ್ತೆ ಅನ್ನುವಂಥದ್ದು ಏನಿದೆ, ಅವೆಲ್ಲ ವಿಚಾರದಲ್ಲೂ ಕೂಡ ಸೃಷ್ಟಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಟ್ಟೆಯಲ್ಲಿ ರಕ್ತದ ಕಲೆ ಇಲ್ಲ. ಸೊ ಅವ್ರು ಹೇಳುವಂಥದ್ದು ಬಟ್ಟೆಯಲ್ಲಿ ರಕ್ತದ ಕಲೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಬಟ್ಟೆ ತೊಳೆಯುವಾಗ ರಕ್ತದ ಕಲೆಗಳು ಕಾಣಿಸಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕಾರಣ ಮನೆ ಕೆಲಸದಾಕೆ ಹೇಳಿದ್ರು ಇದನ್ನು ಅಂತ ಹೇಳಿ ಅವರ ಹೇಳಿಕೆಯಲ್ಲಿದೆ. 3 ದಿನ ಬಳಿಕ ಸರ್ಫ್ನಲ್ಲಿ ನೆನೆಸಿ ಕುಕ್ಕಿ ವಾಶ್ ಮಾಡಿದ್ದಾರೆ. ಅಂದರೆ ಘಟನೆ ಆಗಿ 3 ದಿನದ ಬಳಿಕ 8ನೇ ತಾರೀಕಿಗೆ ಆಗುತ್ತೆ. 9, 10, 11ನೇ ತಾರೀಕಿಗೆ ಇದನ್ನು ವಾಶ್ ಮಾಡಿದ್ದಾರೆ ಅನ್ನುವಂಥದ್ದು ಅವರ ವಾದದಲ್ಲಿರುವಂಥ ಅಂಶ. ಹಾಗಿದ್ದಾಗಲೂ ಕೂಡ ಅಷ್ಟೊಂದು ನೆನೆಸಿಟ್ಟು ಕುಕ್ಕಿ ವಾಶ್ ಮಾಡಿದಾಗ ರಕ್ತ ಹೇಗೆ ಪತ್ತೆ ಆಗ್ಬಿಡ್ತು ಅನ್ನುವಂಥದ್ದು ಅವರ ಆರ್ಗ್ಯುಮೆಂಟ್. ಈ ಹಿಂದೆ ಆರ್ಗ್ಯುಮೆಂಟ್ ಇದೇ ವಿಚಾರದಲ್ಲಿ ಮಾಡಿದ್ದಾರೆ. ಆಗ ಪ್ರಸನ್ನ ಕುಮಾರ್ ಅವರು ಹೇಳಿದರು, ಇಲ್ಲ FSLನಲ್ಲಿ ಈಗ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಬೋದು, ಬಿಸಿನೀರಲ್ಲಿ ತೊಳೆದಾಗ ಸಿಗಲ್ಲ ಅಂತ ಹೇಳಿ. ರಕ್ತದ ಕಲೆ ಮಾಯ ಆಗಿರಬೇಕಲ್ವಾ ಅಂತ ಇವರು ವಾದ ಮಾಡಿದ್ದಾರೆ. ತೊಳೆದ ಬಳಿಕ ಅದು ಹೇಗೆ ರಕ್ತದ ಕಲೆ ಬಂತು ಅಂತ ಇವರ ವಾದ ಆಯಿತು. ಸಿ.ವಿ. ನಾಗೇಶ್ ಅವರದ್ದು, ಹಿರಿಯ ವಕೀಲರು. ಅದಕ್ಕೆ ಹಿರಿಯ ವಕೀಲರಾಗಿರುವಂಥ SP ಪ್ರಸನ್ನ ಕುಮಾರ್ ಅವರು ಹೇಳಿದರು, ಬಿಸಿನೀರಲ್ಲಿ ತೊಳೆದಿದ್ರೆ ಬರ್ತಾ ಇರಲಿಲ್ಲ, ಕಡಿಮೆ ಆಗ್ತಿತ್ತು ಹುಡುಕೋದು, ಬಟ್ ಇದರಲ್ಲಿ ವಾಶ್ ಮಾಡಿ ಹಾಕಿದಂಥ ಸಂದರ್ಭದಲ್ಲಿ ಅದರಲ್ಲಿ ಉಳ್ಕೊಂಡಿರುತ್ತೆ, FSLನಲ್ಲಿ ಸಿಗುತ್ತೆ ಅಂತ. ಇನ್ನು ಚಪ್ಪಲಿ ವಿಚಾರಕ್ಕೆ ಹೋಗೋಣ. ವಿಜಯಲಕ್ಷ್ಮಿ ಮನೆಯಲ್ಲಿ ಕೆಲವು ಜೊತೆಗೆ ಶೂಗಳನ್ನು ತೋರಿಸಿದ್ರು ಅಂತ ಹೇಳಿ ದರ್ಶನ್ ಅವರು ತಮ್ಮ ಹೇಳಿಕೆಯಲ್ಲಿ ಚಪ್ಪಲಿ ಹಾಕ್ಕೊಂಡಿದ್ದೆ ಅಂತ ಹೇಳಿದ್ದಾರೆ. ಅದು ಏನೇ ಹೇಳಿಕೆ ಇದ್ರು, ಏನೇ ದಾಖಲು ಮಾಡಿದ್ರು ಕೂಡ ಅವರು ಪಬ್ಬಿಂದ ನೇರವಾಗಿ ಹೋಗಿದ್ರಲ್ಲ, ಅದೇನೋ ಪಬ್ ಹೆಸರಿತ್ತು, ಅಲ್ಲಿಂದ ನೇರವಾಗಿ ಅವರು ಹೋದ್ರಲ್ವಾ. ಸೊ ಹಾಗಾಗಿ ಶೆಡ್ಡಿಗೆ ಆ ಸಂದರ್ಭದಲ್ಲಿ ಹಾಕ್ಕೊಂಡಿದ್ದು ಚಪ್ಪಲಿಗಳು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ಲೂಫರ್ಸ್ ಶೂ ಅನ್ನು ತೋರಿಸಲಾಗಿದೆ ಅಂತ ರಿಕವರಿ ಮಾಡಿದ್ದಾರೆ ಅಂತ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಿದ್ದು. ಅವ್ರು ಹೇಳಿದ್ದು ಚಪ್ಪಲಿ ಅಂತ, ಬಟ್ ಇಲ್ಲಿ ಸಿಕ್ಕಿರೋದು ಶೂ, ಅದರಲ್ಲೂ ಲೂಫರ್ಸ್ ಶೂ ಅನ್ನು ತೋರಿಸ್ಕೊಂಡಿದ್ದಾರೆ, ರಿಕವರಿ ಮಾಡಿದ್ದಾರೆ. ಬಟ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ರಕ್ತದ ಕಲೆಗಳಿರಲಿಲ್ಲ. ಅದನ್ನು ಶೂಗಳನ್ನು FSLಗೆ ಕಳುಹಿಸಿದ್ದಾರೆ. ಆಗ ಅದರಲ್ಲಿ ರಕ್ತದ ಕಲೆಗಳು ಕಾಣಿಸ್ಕೊಂಡಿದೆ. ಅವುಗಳ ಪೈಕಿ ಒಂದು ಶೂನಲ್ಲಿ ರಕ್ತದ ಕಲೆ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಇವರ ವಾದ. ಸೊ ಶೂನಲ್ಲಿ ಸಿಕ್ಕಿರುವಂಥದ್ದು ರಕ್ತದ ಕಲೆ ರೇಣುಕಾ ಸ್ವಾಮಿಯದ್ದು ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಆದರೆ FSL ವರದಿ ಬಂದಾಗ ರಕ್ತದ ಕಲೆ ಇದೆ, ಶೂ ವಶಕ್ಕೆ ಪಡೆಯುವಾಗ ರಕ್ತದ ಕಲೆ ಇರಲಿಲ್ಲ, ಆದರೆ FSLಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ರಕ್ತದ ಕಲೆ ಇದೆ ಅಂದಿದ್ದಾರೆ. ಸೊ ಅದೇ ವಿಚಾರವನ್ನು ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲಿ FSLಗೆ ವರದಿ ಬಂದಾಗ ರಕ್ತದ ಕಲೆ ಇದೆ ಅನ್ನುವಂಥದ್ದನ್ನು. ಸೊ FSLನಲ್ಲಿ ಏನಾಯಿತು ಅಂತೇಳಿ. ಇನ್ನು ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ವಿಚಾರ ಏನಿದೆ, ಪವಿತ್ರ ಗೌಡಗೆ ಕಳೆದ ಫೆಬ್ರವರಿಯಲ್ಲಿ ಗೌತಮ್ ಹೆಸರಿನಲ್ಲಿ ಅಶ್ಲೀಲ ಮೆಸೇಜ್ ಮಾಡಿದ. ಹೆಣ್ಣಿನ ಮೇಲೆ ಕಿಂಚಿತ್ತೂ ಕೂಡ ಗೌರವ ಇಲ್ಲದಂತೆ ರೇಣುಕಾ ಸ್ವಾಮಿ ಮೆಸೇಜನ್ನು ಮಾಡಿರೋದು. ಸೊ ರೇಣುಕಾ ಸ್ವಾಮಿ ಮೆಸೇಜ್ಗಳನ್ನು ಚಾರ್ಜ್ ಶೀಟ್ನಲ್ಲಿ ಹಾಕಿದ್ದಾರೆ. ಆ ಮೆಸೇಜ್ ಫೋಟೋಗಳನ್ನು ಸಾರ್ವಜನಿಕವಾಗಿ ತೋರಿಸಲು ಆಗಲ್ಲ. ಇದು ಸಿ.ವಿ. ನಾಗೇಶ್ ಅವರ ವಾದ. ಪವಿತ್ರ ಗೌಡಳನ್ನು ರೇಣುಕಾ ಸ್ವಾಮಿ ಮಂಚಕ್ಕೆ ಕರೆದಿದ್ದಾನೆ. ಪವಿತ್ರ ಗೌಡಳನ್ನು ರೇಣುಕಾ ಸ್ವಾಮಿ ಮಂಚಕ್ಕೆ ಕರೆದಿದ್ದಾನೆ. ಇನ್ನು ಸಾಕ್ಷ್ಯನಾಶ ಇಲ್ಲ ಅಂತ ಹೇಳಿದ್ದಾರೆ. ದರ್ಶನ್ ವಿರುದ್ಧ ಅಪಹರಣ, ಸಾಕ್ಷ್ಯನಾಶ, ಹಲ್ಲೆ, ಕೊಲೆ ಆರೋಪ ಮಾಡಿದ್ದಾರೆ.
ರೇಣುಕಾಸ್ವಾಮಿ ಅಪಹರಣ ಆಗಿರೋದು ಚಿತ್ರದುರ್ಗದಲ್ಲಿ, ದರ್ಶನ್ ಆಗ ಬೆಂಗಳೂರಿನಲ್ಲಿ ಇದ್ದರು. ಇದು ಸಿ ವಿ ನಾಗೇಶ್ವರ್ ವಾದ. ಕಿಡ್ನ್ಯಾಪ್ನಲ್ಲಿ ದರ್ಶನ್ ಭಾಗಿಯ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ. ಕಿಡ್ನ್ಯಾಪ್ನಲ್ಲಿ ದರ್ಶನ್ ಯಾವುದೇ ಸಾಕ್ಷಿ ಇಲ್ಲ. ಜೊತೆಗೆ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಲ್ಲ ಅನ್ನುವಂಥದ್ದು ವಾದ ಸಿ ವಿ ನಾಗೇಶ್ ಅವರದ್ದು. ಆತನೇ ಸ್ವಯಂ ಪ್ರೇರಿತವಾಗಿ 4 ಜನರ ಜೊತೆಗೆ ಬಂದಿದ್ದಾನೆ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವರು ಹೇಳಿದ್ದಾರೆ ಕೋರ್ಟ್ನಲ್ಲಿ. ರೇಣುಕಾಸ್ವಾಮಿಯೇ ಪೋಷಕರಿಗೆ ಫೋನ್ ಮಾಡಿದ್ದ. ಸ್ನೇಹಿತರ ಜೊತೆಗೆ ಹೊರಗೆ ಬಂದಿದ್ದೀನಿ ಅಂತ ಹೇಳಿದ್ದ ಅನ್ನುವಂಥ ವಾದ. ಇನ್ನು ಸಾಕ್ಷ್ಯನಾಶಕ್ಕೆ ಹಣ ಬಳಸಿಲ್ಲ ಅನ್ನುವಂಥ ವಿಚಾರ. ಕೊಲೆಯ ಜಾಗದಲ್ಲಿ ಪೊಲೀಸರು ಮರದ ಕೊಂಬೆ, ಹಗ್ಗ, ಲಾಠಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ರಿಕವರಿ ಮಾಡಿದ್ದಾರೆ. ಅದನ್ನು ಬಿಟ್ಟು ಬೇರೇನೂ ಕೂಡ ಅಲ್ಲಿ ಸಿಕ್ಕಿಲ್ಲ ಅನ್ನುವಂಥ ವಾದವನ್ನು ಮಾಡಿದ್ದಾರೆ. ಮೋಹನ್ ರಾಜ್ ಬಳಿ ದರ್ಶನ್ ಮೊದಲೇ ಸಾಲವನ್ನು ಪಡೆದಿದ್ರು. ಮೇ ತಿಂಗಳಲ್ಲಿ ಅದೇ ಹಣವನ್ನು ಹಿಂತಿರುಗಿಸಿದ್ದಾರೆ. ಪೊಲೀಸರು ಅದನ್ನೇ ಕೊಲೆಗೆ ಸಾಕ್ಷ್ಯನಾಶ ಮಾಡಲು ಯತ್ನಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಇವತ್ತಿನ ವಾದ ಪ್ರತಿವಾದ ಅಂತೂ ಆಗಿರಲಿಲ್ಲ, ಇವತ್ತು ವಾದ ಮಾತ್ರ ಆಗಿದೆ. ಈ ವಾದದ ಸಾರಾಂಶಗಳನ್ನು ನೋಡುವಂಥದ್ದಾದರೆ ಹೇಗಿತ್ತು ಇವತ್ತು? ಅರುಣ್, ಏನಂದರೆ ಪ್ರಮುಖವಾಗಿ ದರ್ಶನ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ಸವಿವರವಾಗಿ ವಿವರಣೆಯನ್ನು ಹೈಕೋರ್ಟ್ಗೆ ಕುದರುವಂಥ ಪ್ರಯತ್ನಗಳನ್ನು ಸಿ ವಿ ನಾಗೇಶ್ ಅವರು ಮಾಡಿರುವಂಥದ್ದು. ಯಾಕೆಂದರೆ 4 ಪ್ರಕಾರವಾಗಿ ಸಂಪೂರ್ಣವಾಗಿ ಇದನ್ನು ಡಿವೈಡನ್ನು ಮಾಡ್ಕೊಳ್ತಾರೆ. ಅದು ಕಿಡ್ನಾಪ್ ಇರ್ಬೋದು, ಹಲ್ಲೆ ಇರ್ಬೋದು, ಅದಾದ ನಂತರ ಹತ್ಯೆ ಇರ್ಬೋದು, ಅದಾದ ನಂತರ ಆದಂಥ ಸಾಕ್ಷ್ಯನಾಶ. ಈ 4 ವಿಭಾಗವಾಗಿ ಮಾಡಿಕೊಂಡು ಸಿ ವಿ ನಾಗೇಶ್ ಅವರು ಒಂದು ಆರ್ಗ್ಯುಮೆಂಟನ್ನು ಮಾಡೋ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡೋ ಸಂದರ್ಭದಲ್ಲಿ ದರ್ಶನ್ ಅವರು ಬೆಂಗಳೂರಿನಲ್ಲೇ ಇದ್ದರು. ಅವರಿಗೂ ಮತ್ತು ಕಿಡ್ನಾಪ್ ಮಾಡಿದಂಥ ಆರೋಪಿಗಳಿಗೂ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ಗಳು, ಅಂದರೆ ಫೋನ್ ಕಾನ್ವರ್ಜೇಷನ್ ಆಗಲಿ, ಆತನನ್ನು ಅಪಹರಣ ಮಾಡ್ಕೊಂಡು ಬನ್ನಿ ಅಂತೇಳಿ ದರ್ಶನ್ ಅವರು ಎಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿರೋದಕ್ಕೆ ಯಾವುದೇ ರೀತಿಯ ಪೂರಕವಾದ ದಾಖಲೆಗಳು ಮತ್ತು ಪುರಾವೆಗಳಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಅದಾದ ನಂತರ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ಬಲವಂತವಾಗಿ ಆತನನ್ನು ಒತ್ತಾಯಪೂರ್ವಕವಾಗಿ ಕಾರನ್ನು ಹತ್ತಿಸ್ಕೊಂಡು ಆತನನ್ನು ಕರೆದುಕೊಂಡು ಬಂದಿಲ್ಲ. ಆತನನ್ನು ಸ್ವಯಂ ಪ್ರೇರಿತವಾಗಿ ಆತನ ತಂದೆ ತಾಯಿಗೆ, ಅಂದರೆ ರೇಣುಕಾಸ್ವಾಮಿಯ ತಂದೆ ತಾಯಿ ಕಾಶಿನಾಥಯ್ಯ ಮತ್ತು ಅವರ ತಾಯಿ ಇಬ್ಬರಿಗೂ ಕೂಡ ಫೋನ್ ಮಾಡಿ ಹೇಳ್ತಾನೆ, ನನ್ನ ಹಳೆಯ ಸ್ನೇಹಿತರ ಜೊತೆಗೆ ಹೊರಗಡೆ ಬಂದಿದ್ದೀನಿ ಊಟಕ್ಕಾಗಿ, ಒಂದು ಸಂಜೆ ಆದ ನಂತರ ವಾಪಸ್ ನಾನು ಮನೆಗೆ ಬರ್ತೀನಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಅದಾದ ನಂತರ ದುರ್ಗಾ ಬಾರ್, ಅಂದರೆ ತುಮಕೂರಿನ ಬಳಿ ಇರೋಂಥ ದುರ್ಗಾ ಬಾರ್ ಏನಿತ್ತು, ದುರ್ಗಾ ಬಾರ್ನ ಬಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಆತನ ಮೊಬೈಲ್ನಿಂದ, ಅಂದರೆ ಫೋನ್ ಪೇ ಮೂಲಕ ಆತ 640 ರೂಪಾಯಿ ಹಣವನ್ನು ಸಂದಾಯವನ್ನು ಮಾಡಿದ್ದಾನೆ. ಅಂದರೆ ಅಲ್ಲಿ ಖರೀದಿ ಮಾಡಿದಂಥ ಮದ್ಯ ಏನಿತ್ತು ಅದಕ್ಕೆ ಆತನೇ ಹಣವನ್ನು ಕೊಟ್ಟಿದ್ದಾನೆ. ಇಲ್ಲಿ ಎಲ್ಲೂ ಕೂಡ ಬಲವಂತವಾಗಿ ಆತನನ್ನು ಹೊಡೆದು ಬಡ್ದು ಕಿಡ್ನಾಪ್ ಅನ್ನ ಮಾಡ್ಕೊಂಡು ಬಂದಿಲ್ಲ. ಆತ ಸ್ವತಂತ್ರವಾಗಿ ಬಂದಿದ್ದಾನೆ, ಸ್ವಯಂ ಪ್ರೇರಿತವಾಗಿ ಬೆಂಗಳೂರಿಗೆ ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನ ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು. ಅದಾದ ನಂತರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪಾತ್ರ ಇದೆಲ್ಲೂ ಕೂಡ ಇಲ್ಲ. ಸ್ಪಷ್ಟವಾಗಿ ಅವರು ಇದೇ ವಸ್ತುವನ್ನು ತೆಗೆದುಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೂರಕವಾದ ದಾಖಲೆಗಳಿಲ್ಲ. ಯಾಕೆಂದ್ರೆ ಅಲ್ಲಿ ಸ್ಥಳದಲ್ಲಿ ಮಾಜರ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂತ ನೈಲಾನ್ ಹಗ್ಗಗಳಿರ್ಬೋದು, ಜೊತೆಗೆ ರಿಪೀಸ್ ಪಟ್ಟಿ ಇರ್ಬೋದು, ಮರದ ಕೊಂಬೆಗಳಿರ್ಬೋದು, ಅದೆಲ್ಲ ಕೂಡ ಹಲ್ಲೆ ಮಾಡಲಿಕ್ಕೆ ಬಳಸುವಂಥ ಪರಿಕರಗಳಲ್ಲ. ಅದರ ಮೇಲೆ ರೇಣುಕಾಸ್ವಾಮಿಯ ರಕ್ತ ಕಲೆ ಪತ್ತೆಯಾಗಿದೆ ಅಂತೇಳಿ ಒಂದು ಉಲ್ಲೇಖವನ್ನು ಮಾಡಿ FSL ನ ರಿಪೋರ್ಟ್ನ ಕೊಡ್ತಾರೆ. ಆದರೆ FSL ನ ರಿಪೋರ್ಟ್ನ ಬಗ್ಗೆ ನಮಗೆ ಒಂದಷ್ಟು ಅನುಮಾನಗಳಿದ್ದಾವೆ. ಯಾಕೆಂದರೆ ಆತನ ಶವವನ್ನು ರಿಕವರ್ ಅನ್ನು ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಬ್ಲಡ್ ಅನ್ನು ಡ್ರಾ ಮಾಡಿರ್ತಾರೆ. ಆ ಡ್ರಾ ಮಾಡಿರೋಂಥ ಬ್ಲಡ್ FSL ಗೆ ಹೋಗಿತ್ತು. ಅದೇ ಸಂದರ್ಭದಲ್ಲಿ ಇವರು ವಶಕ್ಕೆ ತೆಗೆದುಕೊಂಡಂಥ ವಸ್ತುಗಳು ಕೂಡ FSL ಗೆ ಹೋಗಿರುವಂಥದ್ದು. ಅದರ ಬಗ್ಗೆ ನಮಗೆ ಅನುಮಾನ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅದಾದ ನಂತರ ಶೂ ಇರ್ಬೋದು, ಶೂನ ವಿಚಾರದಲ್ಲೂ ಕೂಡ ಒಂದಿಷ್ಟು ಆಕ್ಷೇಪಣೆಯನ್ನು ಎತ್ತುವಂಥದ್ದು. ಸ್ವಇಚ್ಛಾ ಹೇಳಿಕೆಗಳೇನಿತ್ತು, ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ, ಆ ಸಂದರ್ಭದಲ್ಲಿ ದರ್ಶನ್ ಅವರು ಉಲ್ಲೇಖವನ್ನು ಮಾಡಿದಂಥದ್ದು, ನಾನು ಬಳಸಿದಂಥ ಚಪ್ಪಲಿಗಳನ್ನು ನಿಮಗೆ ಕೊಡ್ತೀನಿ ಅಂತೇಳಿ ಉಲ್ಲೇಖವನ್ನು ಮಾಡ್ತಾರೆ. ಅದು 3 ಬಾರಿ ಸ್ವಇಚ್ಛೆ ಹೇಳಿಕೆಗಳನ್ನು ದಾಖಲನ್ನು ಮಾಡಿದರೆ 11ನೇ ತಾರೀಕು, 14ನೇ ತಾರೀಕು ಮತ್ತು 18ನೇ ತಾರೀಕು, 3ರಲ್ಲೂ ಕೂಡ ಚಪ್ಪಲಿ ಅಂತೇಳಿ ಉಲ್ಲೇಖವನ್ನು ಮಾಡಿ ಅದಾದ ಬಳಿಕ ಪೊಲೀಸರು ರಿಕವರ್ ಮಾಡುವಂಥದ್ದು ಶೂ ಅನ್ನೋದ್ರ ಬಗ್ಗೆ ಒಂದು ಆಕ್ಷೇಪಣೆಯನ್ನು ಎತ್ತುತ್ತಾರೆ. ಅಂದರೆ ಪೊಲೀಸರು ತಮ್ಮ ಲೂಪೋಲ್ಗಳೇನಿತ್ತು ಅದನ್ನು ಮರೆಮಾಚಲಿಕ್ಕೆ ಮತ್ತು ಆ ಸಾಕ್ಷ್ಯ
ಸಾಕ್ಷ್ಯಗಳನ್ನ ಕ್ರಿಯೇಟ್ ಅನ್ನ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಅವರು ಎಲ್ಲೂ ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖನ ಮಾಡೋ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಸಾಕ್ಷಿನಾಶ ಪ್ರಕರಣ, ಸಾಕ್ಷಿನಾಶದಲ್ಲಿ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಅರುಣ್ 37,50,000 ಹಣ ಏನಿತ್ತು, ಹಣವನ್ನ ಅವರ ಮನೆಯಲ್ಲಿ ರಿಕವರ್ ಅನ್ನ ಮಾಡಿದೀವಿ. ಅದನ್ನ ಸಾಕ್ಷಿ ಅಂದ್ರೆ ತಪ್ಪೊಪ್ಪಿಕೊಂಡು ಶರಣಾಗತರಾದಂತ ಆರೋಪಿಗಳೇಂದ್ರು 3 ಜನ ಆರೋಪಿಗಳು ಅವರಿಗೆ ಹಣವನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಮೋಹನ್ ರಾಜ್ ಅವರ ಬಳಿಯಲ್ಲಿ ಹಣವನ್ನ ಪಡ್ಕೊಂಡಿದ್ರು ಅಂತೇಳಿ ಉಲ್ಲೇಖವನ್ನ ಮಾಡ್ತಾರೆ. ಆದ್ರೆ ಈ ಮೋಹನ್ ರಾಜ್ ಅವರು ಮೇ ತಿಂಗಳ ಕೊನೆಯ ವಾರದಲ್ಲಿ ಹಣವನ್ನ ಕೊಟ್ಟಿರ್ತಾರೆ. ಹಣವನ್ನ ಕೊಟ್ಟಿದ್ದಂಥದ್ನ ಜೂನ್ 8ನೇ ತಾರೀಕು ನಾವು ಹತ್ಯೆಯನ್ನ ಮಾಡ್ತೀವಿ, ಆ ಸಾಕ್ಷಿಗಳಿಗೆ ಹಣವನ್ನ ಕೊಡಬೇಕು ಅಂತೇಳಿ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಒಂದಷ್ಟು ಟ್ಯಾಕಲ್ ಮಾಡುವಂತಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಇವತ್ತು ಈ 3 ವಿಚಾರಗಳಾಗಿ ಪ್ರಮುಖವಾಗಿ 3 ವಿಚಾರಗಳೇನಿತ್ತು, ಪಂಚನಾಮೆ ಮತ್ತು 4ನೇ ವಿಚಾರ ಏನಿತ್ತು, ಈ 4 ವಿಚಾರಗಳನ್ನು ಸವಿವರವಾಗಿ ಹೈಕೋರ್ಟ್ನ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿರುವಂಥದ್ದು. ಇನ್ನೂ ಕೂಡ ಆರ್ಗ್ಯುಮೆಂಟ್ ಅನ್ನ ನಾನು ಮುಂದುವರಿಸ್ತೀನಿ ಅಂತೇಳಿ ಒಂದು ಹೈಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡ್ರು. ಗುರುವಾರ ಮಧ್ಯಾಹ್ನದ ಬಳಿಕ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಪೊಲೀಸರ ತನಿಖೆಯಲ್ಲಿ ಆಗಿರುವಂತಹ ಒಂದಷ್ಟು ಬೆಳವಣಿಗೆಗಳೇನಿತ್ತು ಮತ್ತು ಲೂಪೋಲ್ಸ್ಗಳೇನಿತ್ತು ಅದನ್ನ ಎತ್ತಿ ಇಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ SPP ಅವರು ಇವತ್ತು ಆರ್ಗ್ಯುಮೆಂಟ್ ಅನ್ನ ಮಾಡಿಲ್ಲ. ಇನ್ನೂ 5 ಜಾಮೀನಿನ ಅರ್ಜಿ ವಿಚಾರಗಳಿದಾವೆ. ಅಂದ್ರೆ ಪವಿತ್ರ ಗೌಡ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ನಾಗರಾಜ್ ಇರ್ಬೋದು, ಇವ್ರದ್ದೆಲ್ಲರದು ಕೂಡ ಅರ್ಜಿ ವಿಚಾರಣೆ ಇದೆ. ಆ ವಿಚಾರಣೆ ಆದ ಬಳಿಕ ಸಂಪೂರ್ಣವಾಗಿ SPP ಅವರು ಆಕ್ಷೇಪಣಾ ವಾದವನ್ನ ಮಂಡನೆ ಮಾಡುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.